ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಕೇಂದ್ರ ಸರ್ಕಾರದ ನಮ್ಮ ವಿಜಯಪುರ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬ್ರವರಿಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದರೆ PST ಶಿಕ್ಷಕರು ಅಂತ ಹೇಳಿ ಏನು ಇದ್ದೀವಿ ಅವ್ರನ್ನೇನಪ್ಪ ಅಂತಂದ್ರೆ TET ಅನ್ನುವಂತಹ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಆ TET ಕಾಯ್ದೆಯನ್ನು ರದ್ದುಪಡಿಸಬೇಕು. ಯಾಕಂತಂದ್ರೆ TET ಕಾಯ್ದೆ ಬಹಳಷ್ಟು ಮಾರಕವಾಗಿದೆ. ಏನು ಮಾರಕ ಆಗಿದೆ ಅಂದ್ರೆ ಈಗ ನಾವು ಸೇವೆಗೆ ಸೇರಿ ಸುಮಾರು 28-30 ವರ್ಷಗಳ ಕಾಲ ನಾವು ಸೇವೆಯನ್ನು ಮಾಡಿದ್ದೇವೆ. ಈಗ ಸುಮಾರು 3-4 ವರ್ಷ ಮಾತ್ರ ನಮ್ಮ ಸೇವೆಗಳು ಬಾಕಿ ಉಳಿದಿವೆ. ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರ ಏನು ಮಾಡಿದೆಪ್ಪ ಅಂತಂದ್ರೆ TET ಅನ್ನುವಂಥ ಅಂದ್ರೆ TET ಅಂತಂದ್ರೆ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್ ಅಂತ ಹೇಳಿ ಅಂದ್ರೆ ಶಿಕ್ಷಕರ ಆಗಿ ಕೆಲಸ ಮಾಡ್ಬೇಕಂದ್ರೆ ಅರ್ಹತಾ ಪರೀಕ್ಷೆ ಅನ್ನುವಂಥದ್ದನ್ನು ತಂದಿದೆ. ಆ ಅರ್ಹತಾ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗದೆ ಇದ್ದಲ್ಲಿ ಅದನ್ನೇನಪ್ಪ ನೌಕರಿಯಿಂದ ವಜಾ ಮಾಡ್ತೀವಿ ಅಂತಾರ. ಇದು ಎಲ್ಲಿದು ನ್ಯಾಯ ಅಂತ ಹೇಳಿದ್ರಿಂದ ನಾವು ಸುಪ್ರೀಂ ಕೋರ್ಟಿಗೆ ಮೊದಲ ಮನವಿ ಮಾಡ್ಕೊಂಡಿವಿ. ಬಟ್ ಸುಪ್ರೀಂ ಕೋರ್ಟ್ನು ಕೂಡ ಅದೇ ರೀತಿಯಾದಂಥ ತೀರ್ಪನ್ನು ಕೊಟ್ಟಿದೆ. ಅದಕ್ಕಾಗಿ ಲೋಕಸಭೆಯಲ್ಲಿ ಇದನ್ನು ಮಾನ್ಯ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನರವರಿಗೆ ಲೋಕಸಭೆಯಲ್ಲಿ ಇದನ್ನು ಕಾಯ್ದೆಯನ್ನ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿ ಇವತ್ತು ದೇಶದಲ್ಲಿ TET ಅನ್ನುವಂಥ ಏನು ಮರಣ ಶಾಸನ ಇದೆ ಆ ಶಾಸನವನ್ನು ತೆಗೆದುಹಾಕಿ ಹಿಂದೆ ಇರತಕ್ಕಂಥ ಶಾಸನವನ್ನ ಇರಬೇಕು ಅನ್ನುವಂಥ ಒತ್ತಡವನ್ನು ಇಡೀ ದೇಶಾದ್ಯಂತ ಎಲ್ಲಾ ರಾಜ್ಯಗಳಿಂದ ಎಲ್ಲಾ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲಾ ಲೋಕಸಭಾ ಸದಸ್ಯರನ್ನ ಕೇಂದ್ರ ಸಚಿವರನ್ನ ಇವತ್ತು ನಾವು ಜಿಲ್ಲಾ ಸಂಘದ ಪರವಾಗಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮನವಿಯನ್ನ ಕೊಟ್ಟಿದ್ದೇವೆ. ತದನಂತರ ಮಾನ್ಯ ಲೋಕಸಭಾ ಸದಸ್ಯರು ಆ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಆ ಲೋಕಸಭಾ ಸಭೆ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಆದ ಅನ್ಯಾಯವನ್ನು ಸರಿಪಡಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತು ಇದೀಗ ಮತ್ತೊಂದು ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಇವತ್ತು ರಾಷ್ಟ್ರಾದ್ಯಂತ SIR ಪ್ರತಿಕ್ರಿಯೆ ಅಂದ್ರೆ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯ ನಡೆದಿದೆ. ಅಲ್ಲಿ ಶಿಕ್ಷಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಏನ್ ತೊಂದರೆ ಆಗ್ತಾ ಇದೆಪ್ಪ ಅಂತಂದ್ರೆ ಇವತ್ತು ಯಾರ್ಯಾರೋ ಏನೇನೋ ಇವತ್ತು ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕರು ನಿಂದಿಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಇವತ್ತು ನಮಗೆ 29ನೇ ತಾರೀಕಿನವರೆಗೆ ನಮಗೆ ದಿನಾಂಕವನ್ನು ಕೊಟ್ಟಿದೆ. ಅಂದ್ರೆ ಅದರೊಳಗೆ ಮತದಾರ ಪರಿಷ್ಕರಣೆ ಮಾಡ್ರಿ ಅಂತ ಹೇಳಿ. ಆದಾಗ್ಯೂ ಕೂಡ ಇಲಾಖೆಯ ಎಲ್ಲಾ ಅಧಿಕಾರಿಗಳು BLOಗಳ ಮೇಲೆ ಒತ್ತಡ ತಂದು ಅವರಿಗೆ ಮಾನಸಿಕ ಹಿಂಸೆಯನ್ನ ನೀಡ್ತಾ ಇದ್ದಾರೆ. ಅದಕ್ಕೆ ಹಿಂಸೆಯನ್ನ ನಿಲ್ಲಬೇಕು ಮತ್ತು SIR ಪ್ರಕ್ರಿಯೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಭಾಗವಹಿಸಿ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಗುರಿಯನ್ನು ತಲುಪ್ತೀವಿ ಅನ್ನುವಂತ ಮಾತನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಒಂದು ವಿನಂತಿ ಮಾಡಿಕೊಂಡಿದ್ದೇವೆ. ಅದಕ್ಕೆ ಅವರು ಜಿಲ್ಲಾಧಿಕಾರಿಗಳು ಅದನ್ನು ಒಪ್ಪಿಕೊಂಡಿದ್ದಾರೆ. ಯಾರಿಗೆ ಯಾವ BLOಗಳಿಗೂ ಏನಪ್ಪಾ ಅಂತಂದ್ರೆ ಒತ್ತಡ ಹಾಕಬೇಡ್ರಿ, ಅವರೆಲ್ಲ ಕೆಲಸ ಮಾಡ್ತಾರ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಂದಿವೆ. ಅದಕ್ಕೆ ಜಿಲ್ಲೆಯ ಯಾವುದೇ ಶಿಕ್ಷಕರು ಭಯಪಡುವ ಅಗತ್ಯವಿಲ್ಲ, ಯಾರು ಆತಂಕ ಪಡಬಾರದು. ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಷ್ಟ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಯಾವುದೇ ಆತಂಕಗೊಳಪಡದೆ ನೀವು ನಿಮ್ಮ ಕೆಲಸವನ್ನ ಜವಾಬ್ದಾರಿಯುತ ಮಾಡ್ರಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾವುದೇ ಜಿಲ್ಲೆಯ ಶಿಕ್ಷಕರು BLOಗಳು ಭಯಪಡದೆ ನಮ್ಮ ಕೆಲಸ ನಮ್ಮ ಡ್ಯೂಟಿ ಏನೈತಿ ನಾವು ಪ್ರಾಮಾಣಿಕವಾಗಿ ಮಾಡೋಣ ಅನ್ನುವಂತ ಮಾತನ್ನ ಜಿಲ್ಲೆಯ ಶಿಕ್ಷಕರಿಗೆ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅರ್ಜುನ್ ಲಮಾಣಿ, ಜಿಲ್ಲಾ ಶಿಕ್ಷಕರ ಸಂಘದ ಅಧ್ಯಕ್ಷ, ವಿಜಯಪುರ. ಸರ್, ಈಗ ಜನರು ಹೆಂಗ್ ಸ್ಪಂದನೆ ಮಾಡ್ಲತ್ತಾರೆ BLOಗಳು ಸರ್ ಜಿಲ್ಲೆಯಲ್ಲಿ ಏನಪ್ಪಾ ಅಂತಂದ್ರ ಸ್ಪಂದನೆ ಮಾಡ್ತಾ ಇದ್ದಾರೆ. ಬಟ್ BLO ಮನೆಗೆ ಹೋಗ್ತಿರ್ಬೇಕಾದ್ರೆ ಕೆಲವೊಬ್ರು ಬೆಳಿಗ್ಗೆನೆ ಹೋಗ್ಬಿಡ್ತಾರೆ. ಬೆಳಿಗ್ಗೆನೆ ಹೋಗ್ಬಿಟ್ರೆ ಅದು ಚಾವಿ ಹಾಕಿರ್ತದ, ಮತ್ತೆ ಮರುದಿವ್ಸ ಹೋಗ್ಬೇಕ್ರಿ. ಮತ್ತು ಮತದಾರ ಪಟ್ಟಿಯಲ್ಲಿ ಒಂದು ವಾರ್ಡ್ದಲ್ಲಿ ಒಂದು ಸ್ಕೂಲ್ ಬೂತ್ ನಲ್ಲಿ ನಮ್ ನಂಬರ್ ಇರ್ತದಂದ್ರ ಆ ಮನೆಯವ್ರ ಹೋಟ್ಗಳು 2-3 ಬೂತ್ಗಳಿಗೆ ಹಂಚಿ ಹೋಗಿರ್ತಾವ್ರಿ. ಅವು ಹಂಚಿ ಹೋದಂತದನ್ನ ಒಟ್ಟುಗೂಡಿಸಿ ನಾವೇನಪ್ಪಾ ಅಂತಂದ್ರ ಆ ಫಾರ್ಮ್ಗಳನ್ನ ಹಂಚಬೇಕು. ಆ ಫಾರ್ಮ್ಗಳನ್ನ ಹಂಚ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದಾಗ್ನೂ ಕೂಡ ನಮ್ಮ BLOಗಳು ಶಿಕ್ಷಕರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವೇನಪ್ಪಾ ಅಂತಂದ್ರೆ ಇವತ್ತು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ನಿಮ್ಮ ಮಾರ್ಗದರ್ಶನ, ನಿಮ್ಮ ಸಲಹೆ ಸೂಚನೆ ಇರ್ಲಿ, ಆದ್ರೆ ಏನಪ್ಪಾ ಅಂತಂದ್ರೆ ಒತ್ತಡ ಮಾಡಬೇಡ್ರಿ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಸರ್. ನಮ್ಮಲ್ಲಿ ಆದರ್ಶ ನಗರದೊಳಗ 3 ಕಡೆ ಇದು ಅದಾವ್ರಿ, ಮತಗಟ್ಟೆ ಅದಾವ್ರಿ. ನಮ್ಮ ಮನೆಯಾಗಿನವರು 4 ಜನರದು 2 ಕಡೆ ಒಬ್ರದ್ದು ಐತಿ, 2 ಕಡೆ ಒಬ್ರದ್ದು ಐತಿ, ಒಬ್ರದ್ದು 1 ಕಡೆ ಐತಿ. ಅದನ್ನೆಲ್ಲ ನಾವು ಕೂಡಿಸಿ ಬಂದ್ರವ್ರಿಗೆಲ್ಲ ನಾವು ಸಹಕಾರ ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದ್ರ ಉದ್ದೇಶ ಇಷ್ಟೇ ಸಾಹೇಬ್ರೆ, ನಮಗೇನಾಗ್ಬೇಡಿ 8 ರಿಂದ 10 ಫೋನ್ಗಳು ಬರ್ತಾವ್ರಿ BLOಗಳಿಗೆ. ನಮ್ಮ BO ಅವ್ರು ಮಾಡ್ತಾರೆ,
ನಮ್ಮ CRP ಸೂಪರ್ವೈಸರ್ ಮಾಡ್ತಾರೆ. ಶಿಕ್ಷಕರಿಗೆ BLOಗಳಿಗೆ ಸಾರ್ವಜನಿಕರಿಂದ ಕೆಲವೊಂದು ತೊಂದರೆಗಳು ಕೂಡ ಆಗ್ತಾ ಇವೆ. ಯಾಕಂತಂದ್ರೆ ಫೋನ್ನಲ್ಲಿ ಅವಾಚ್ಯವಾಗಿ ಮಾತಾಡ್ತಾರೆ, ಏನೆಲ್ಲ ಇದು ಮಾಡ್ತಿರ್ತಾರೆ. ಆದಾಗ್ನೂ ಕೂಡ ನಾವು ಸಹಿಸಿಕೊಂಡೆಲ್ಲ ಮಾಡ್ತಾ ಇದ್ದೀವಿ. ಇವತ್ತು ಜನಪ್ರತಿನಿಧಿಗಳ ಸಭೆಯನ್ನು ತಗೊಂಡು ಜನಪ್ರತಿನಿಧಿಗಳು ವಾರ್ಡ್ ಮೆಂಬರ್ಗಳನ್ನೆಲ್ಲ ಹೇಳಿ ಅವರ ಒಂದು ಏನು ಸಲಹೆ ಸೂಚನೆ ಕೊಡ್ತಾರೆ. ಅವ್ರೇನು ಇಲ್ಲಿ ಬಂದಿಲ್ಲ ತಂದ್ರೆ ಅಲ್ಲಿ ಹೋಗಿ ನಾವು ಮಾಡ್ತೀವಿ. ಬಟ್ ಇವೇನು ಮತದಾರರನ್ನು ಕೂಡಿಸ್ಬೇಕಾಗ್ಯದಲ್ರಿ, ಅವು ಅಲ್ಲೊಂದು ಇಲ್ಲೊಂದು ಹಂಚಿ ಹೋಗಿರ್ತಾವಲ್ರಿ, ಅದನ್ನು ಕೂಡ ಕೂಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ವಿತಿನ್ ಟೈಮ್ನಲ್ಲಿ ಅಂದ್ರೆ ನೀವು 29ರ ಒಳಗಾಗಿ ನಾವು 100ಕ್ಕೆ 100ರಷ್ಟು ಕೆಲಸವನ್ನ ನಾವು ಇಲಾಖೆ ನಮ್ಮ BLOಗಳೇನಿದ್ದೀವಿ ನಾವೆಲ್ಲ ಪ್ರಾಮಾಣಿಕವಾಗಿ ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆನ ತಮಗೆ ಹೇಳ್ತಾ, ಇದು ದಯವಿಟ್ಟು ಏನಪ್ಪ ಅಂತಂದ್ರೆ ನಮ್ಮ ಮನವಿಯನ್ನು ಜಿಲ್ಲೆಯ ಪರವಾಗಿ ತಮಗೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕಾರ ಮಾಡಿ ನಮ್ಮ BLOಗಳಿಗೆ ಪರಿಹಾರನ ಕಂಡುಕೊಳ್ಳಿಕ್ಕೆ ತಮ್ಮ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ವಿನಂತಿಸ್ತಾ, ಜಿಲ್ಲೆಯ ಪರವಾಗಿ ಮತ್ತೊಮ್ಮೆ ತಮಗೆ ನಮ್ಮ BLOಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ತಾವು ಮಾರ್ಗದರ್ಶನ ಮಾಡಿರಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ.